ರಾಜಧಾನಿಯಲ್ಲಿನ ಸುಮಾರು 58,000ಕ್ಕೂ ಅಧಿಕ ಬೇಕರಿ, ಕ್ಯಾಂಡಿಮೆಂಟ್ಸ್ ಮುಂತಾದ ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದಾರೆ. ಕರ್ನಾಟಕ ಕಾರ್ಮಿಕ ಪರಿಷತ್ ಈ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದೆ. ಇದು ನಗರದ ಜನಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಧಿಕಾರಿಗಳ ಕಿರುಕುಳ, ಪುಡಿ ರೌಡಿಗಳ ಕಾಟ ಮುಷ್ಕರಕ್ಕೆ ಕರೆ ನೀಡಲು ಪ್ರಮುಖ ಕಾರಣವಾಗಿದೆ. ರಾಜಧಾನಿಯಲ್ಲಿ ಬೆಳಗಿನ ಉಪಹಾರದಿಂದ ಹಿಡಿದು ರಾತ್ರಿ ತಿಂಡಿ ಊಟದ ತನಕ ಇದನ್ನೇ ನಂಬಿಕೊಂಡಿರುವ ಬೆಂಗಳೂರಿಗರಿಗೆ ಮುಷ್ಕರದ ಎಫೆಕ್ಟ್ ಕಾಡುವ ಸಾಧ್ಯತೆ ಇದೆ. ನಮಗೆ ರಕ್ಷಣೆ ನೀಡುವುದು ಸರ್ಕಾರದ ಕರ್ತವ್ಯ ಅಂತ ಕಾರ್ಮಿಕ ಪರಿಷತ್ ತಿಳಿಸಿದೆ. ಹಫ್ತಾ ವಸೂಲಿ, ವಿವಿಧ ಇಲಾಖೆಯ ಅಧಿಕಾರಿಗಳ ಕಿರುಕುಳ, ಪುಡಿ ರೌಡಿಗಳ ದಬ್ಬಾಳಿಕೆಯಿಂದ ನಮಗೆ ರಕ್ಷಣೆ ನೀಡಿ ಎಂದು ಕಾರ್ಮಿಕ ಪರಿಷತ್ ಸರ್ಕಾರದ ಬಳಿ ಮನವಿಯನ್ನ ಮಾಡಿದೆ. ಸಣ್ಣ ಬಂಡವಾಳವನ್ನು ಹೂಡಿ ಊರಿನಿಂದ ಬೆಂಗಳೂರಿಗೆ ಕುಟುಂಬ ಸಮೇತ ಬಂದು ನೆಲೆ ಕಂಡಿರುವ ನಮ್ಮಂತಹ ಸಣ್ಣ ವ್ಯಾಪಾರಸ್ಥರಿಗೆ ಸರ್ಕಾರ ಭದ್ರತೆ ನೀಡಲಿ ಎಂದು ಕಾರ್ಮಿಕ ಪರಿಷತ್ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದೆ. ನಗರದ ಎಲ್ಲ ಭಾಗಗಳಲ್ಲಿ ಬೇಕರಿ, ಕ್ಯಾಂಡಿಮೆಂಟ್ಸ್, ಟೀ ಅಂಗಡಿ, ಬೀಡ ಅಂಗಡಿ, ಸಣ್ಣ ಉಪಹಾರ ಕೇಂದ್ರಗಳಿವೆ. ನಿಯಮಿತ ದರದಲ್ಲಿ ಊಟ, ತಿಂಡಿ, ಚಹಾ ನೀಡಿ ಈ ವ್ಯಾಪಾರಸ್ಥರು ನೀಡ್ತಾ ಇರೋದ್ರಿಂದ ಇದನ್ನೇ ನಂಬಿಕೊಂಡಿರುವ ಸಾವಿರಾರು ಜನರು ಬೆಂಗಳೂರಿನಲ್ಲಿದ್ದಾರೆ. ಈಗ ಇವರ ಮುಷ್ಕರ ಅವರ ದೈನಂದಿನ ಊಟ ತಿಂಡಿಗೂ ತೊಂದರೆ ಆಗಲಿದೆ. ಇತ್ತೀಚಿನ ದಿನಗಳಲ್ಲಿ ಈ ವ್ಯಾಪಾರಸ್ಥರು ತೀವ್ರ ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಕಾರ್ಮಿಕ ಪರಿಷತ್ತಿನ ಅಭಿಪ್ರಾಯವಾಗಿದೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷ ರವಿ ಶೆಟ್ಟಿ ಬೈಂದೂರು ಈ ಬಗ್ಗೆ ಮಾತನಾಡುತ್ತಾ, ಸಣ್ಣ ವ್ಯಾಪಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಕಾನೂನುಬದ್ಧವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ನಿರಂತರವಾಗಿ ತಪಾಸಣೆ ನಡೆಯುತ್ತಿರುವುದು, ದಂಡವನ್ನು ವಿಧಿಸುತ್ತಿರುವುದು, ಪುಡಿ ರೌಡಿಗಳಿಂದ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲ ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಅಂಗಡಿಗಳು ಸಂಪೂರ್ಣ ಬಂದ್ ನಡೆಸಲಿದೆ ಎಂದು ಹೇಳಿದ್ದಾರೆ. ಕರ್ನಾಟಕದ ಇತರ ಭಾಗದಲ್ಲಿ ಮುಷ್ಕರಕ್ಕೆ ಭಾಗಶಃ ಬಂದ್ ನಿರೀಕ್ಷಿಸಲಾಗಿದೆ ಅಂತ ತಿಳಿಸಿದ್ದಾರೆ.